ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಂದಿರೋದು ಕೃಷಿ ಮೇಳಗೆ. ಈ ಕೃಷಿ ಮೇಳ ಶನಿವಾರ ಭಾನುವಾರ ಸೋಮವಾರ 3 ಡೇಸ್ ನಡೆಯುತ್ತೆ. ನಾವು ನಿನ್ನೆ ಹೋಗಿದ್ವಿ. ಏನು ಕ್ರೌಡ್ ಅಂತೀರ, ಸಖತ್ತು ಕ್ರೌಡ್ ಇದೆ, ಚೆನ್ನಾಗಿದೆ. ಅಲ್ಲಿ ಸೀಡ್ಸ್ಗಳು, ಪ್ಲ್ಯಾಂಟ್ಸ್ಗಳು ಎಲ್ಲನೂ ಸೇಲ್ಗೂ ಇಟ್ಟಿದ್ದಾರೆ. ಚೆನ್ನಾಗಿದೆ. ಹೋಗ್ಬೇಕು ಅನಿಸಿದ್ರೆ ನೀವು ಒಂದು ಸತ ವಿಸಿಟ್ ಮಾಡಿ, ಹೇಗಿದೆ ಅಂತ ನೋಡ್ಕೊಂಡು ಬನ್ನಿ. ನಾವು ಹೋಗಿದ್ದಾಗಂತೂ ಸಖತ್ತು ಕ್ರೌಡ್ ಇತ್ತು, ಕಾಲು ಹಾಕೋದಕ್ಕೆ ಜಾಗ ಇರಲಿಲ್ಲ, ಅಷ್ಟೊಂದು ಜನಗಳಿದ್ರಲ್ಲಿ. ಈ ಕೃಷಿ ಮಾಡ್ತಿರೋರಿಗೆ ಏನಾದರೂ ಮಷಿನರೀಸು ಏನಾದರೂ ಬೇಕಂದರೆ ಅಲ್ಲಿ ಸೇಲ್ಗೂ ಸಿಗುತ್ತೆ, ಬೇಕಿದ್ದರೆ ಹೋಗಿ ಪರ್ಚೇಸ್ ಮಾಡಿ. ಚೆನ್ನಾಗಿದೆ ಎಕ್ವಿಪ್ಮೆಂಟ್ಸ್ಗಳೆಲ್ಲ. ಈ ಜಮೀನು ಸಖತ್ತು ದೊಡ್ಡ ದೊಡ್ಡ ಜಮೀನುಗಳಿರೋರ್ಗಂತೂ ತುಂಬ ಮೆಷಿನರೀಸ್ಗಳೆಲ್ಲ ಅವೈಲಬಲ್ ಇದೆ. ಆನ್ಲೈನ್ ಡೆಲಿವರ್ಡೂ ಇದೆ, ಆಮೇಲೆ ಮನೆಗೇ ತಂದು ಇನ್ಸ್ಟಾಲೇಷನ್ ಎಲ್ಲ ಮಾಡಿಕೊಡ್ತಾರೆ. ನಮಗಂತೂ ತುಂಬ ಇಷ್ಟ ಆಯಿತು, ಹೋಗಿದ್ವಿ. ನಾವು ಒಂದೆರಡು ಪ್ಲ್ಯಾಂಟ್ಗಳನ್ನ ಪರ್ಚೇಸ್ ಮಾಡಿದ್ವಿ ನಾವು. ಆದರೆ ತುಂಬ ಕ್ರೌಡ್ ಇತ್ತು, ಅದಕ್ಕೋಸ್ಕರ ನಾವು ಬೇಗ ಬಂದುಬಿಟ್ವಿ. ನಮಗೇನಲ್ಲಿ ಗೊತ್ತಿರಲ್ಲ, ಅಂದರೆ ಬೀಜಗಳಾಗಲಿ ಅಥವಾ ಪ್ಲ್ಯಾಂಟ್ಗಳಾಗಲಿ, ನಾವು ಯಾವುದೇ ಸಸ್ಯಗಳನ್ನ ನೋಡಿರಲ್ಲ, ಅದೆಲ್ಲ ಅಲ್ಲಿ ನಾವು ನೋಡ್ಬೋದು. ಚೆನ್ನಾಗಿದೆ. ವೆದರು ಚೆನ್ನಾಗಿತ್ತು. ಎಷ್ಟು ದೊಡ್ಡದಂದರೆ ಒಂದು 100 ಎಕರೆ 1000 ಎಕರೆ ಅಷ್ಟು ಇರ್ಬೋದೇನೋ, ಅಷ್ಟು ದೊಡ್ಡದಿದೆ ಅದು. ನೋಡ್ತೀನಂತ ಅಂದರೆ ಸಾಲದೇ ಇಲ್ಲ, ನೋಡ್ತಾ ಇದ್ದರೆ ಸುಮ್ಮನೆ ಹೋಗ್ತಾನೆ ಇರಬೇಕು. ಅದನ್ನೆಲ್ಲ ನೋಡೋದಕ್ಕೆ ಒಂದಿನ ಅಂತೂ ಸಾಕಾಗೋದಿಲ್ಲ. ಮಕ್ಕಳನ್ನಂತೂ ಕರ್ಕೊಂಡು ಹೋದರೆ ಏನು ನೋಡೋಕ್ಕಾಗಲ್ಲ. ನಾವೇ ಫ್ರೀಯಾಗೆ ಹೋಗ್ಬಿಟ್ಟು ಏನೇನು ಬೇಕು ಅದನ್ನು ಪರ್ಚೇಸ್ ಮಾಡಿಕೊಂಡು, ಏನಾದ್ರೂ ಜಮೀನುಗಳಿಗೆ ಸೀಡ್ಸ್ಗಳನ್ನ ಹೊಸ್ದಾಗಿ ಹಾಕಬೇಕು ಅಂತ ಅಂದರೆ ಕಾಳುಗಳಾಗಲಿ ಪ್ಲ್ಯಾಂಟ್ಗಳಾಗಲಿ ಅಲ್ಲೆಲ್ಲ ಸಿಗುತ್ತೆ, ಅದನ್ನು ತೊಗೋಬೋದು ನಾವು. ಪರ್ಚೇಸ್ಗೆಲ್ಲ ಇಟ್ಟಿದ್ದಾರೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು. ಮಕ್ಕಳನ್ನ ಕರ್ಕೊಂಡು ಹೋದ್ರೆ